ಮುಂದಿನ ರಾಶಿ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರ ಆಗಸ್ಟ್ ತಿಂಗಳ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ಅಂತ. ತುಲಾ ರಾಶಿಯವರಿಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಇನ್ಸೆಕ್ಯೂರಿಟೀಸ್, ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ನೋಡ್ತು ಅಂತಂದ್ರೆ ಬಹಳ ಒಂದು ಇನ್ಸೆಕ್ಯೂರ್ ಇತ್ತು. ಎಲ್ಲವನ್ನು ತುಂಬಾ ಹಿಡಿದಿಟ್ಕೊಳ್ತಾ ಇದ್ರಿ. ಅಯ್ಯೋ, ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೋ, ಅಥವಾ ವ್ಯಕ್ತಿಗೆ ಕೊಟ್ರೆ ವ್ಯಕ್ತಿ ಏನಾದ್ರು ನಾನು ಮೋಸ ಮಾಡ್ಬಿಡ್ತಾರ. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಆ ಒಂದು ಭಯ, ಆ ಒಂದು ಫಿಯರ್ ಅಂತಕ್ಕಂಥದ್ದು ಬಹಳ ಕಾಡ್ತಾ ಇತ್ತು. ಬಟ್ ಎಸ್, ಆ ಒಂದು ಭಯ, ಫಿಯರ್ ಏನಿದೆ ಅದು ಎಂಡ್ ಆಗ್ತಾ ಇದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳ್ಬೋದು. ಒಂದು ಬದಲಾವಣೆ, ತುಂಬಾ ಮೇಜರ್ ಆದಂತಹ ಬದಲಾವಣೆಯನ್ನ ನೀವು ಆಗಸ್ಟ್ ತಿಂಗಳಲ್ಲಿ ನೋಡ್ತಾ ಇದ್ದೀರಾ ತುಲಾ ರಾಶಿ. ಅಂಡ್ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಕೋರ್ಟ್ ಕೇಸಸ್ ಏನಾದ್ರು ನಡೀತಾ ಇದೆ, ಅಥವಾ ನಿಮ್ಗೆ ಏನಾದ್ರು ಜಾಗದ ಒಂದು ಲಿಟಿಗೇಷನ್ ಅಂತಕ್ಕಂಥದ್ದು, ಯಾವುದೇ ಒಂದು ಕೋರ್ಟ್ ಕೇಸ್ಗಳು ನಡೀತಾ ಇದ್ರೆ ಆ ಒಂದು ಕೋರ್ಟ್ ಕೇಸಸ್ ಅಲ್ಲಿ ಒಂದು ಮೇಜರ್ ಚೇಂಜಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ನೆಗೆಟಿವಿಟಿ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿ ನಿಮ್ಮ ಪರವಾಗಿ ಆಗುವಂತಹ ಸಾಧ್ಯತೆಗಳು ತುಂಬಾನೇ ಇರುತ್ತೆ ಆಗಸ್ಟ್ ತಿಂಗಳಲ್ಲಿ. ಅಂಡ್ ನಿಮ್ಮ ಹಣಕಾಸಿನ ವಿಚಾರ ಹೇಳ್ಬೇಕು ಅಂತಂದ್ರೆ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ನಾನೇನೋ ಒಂದು ಲ್ಯಾಂಡ್ ತಗೋತಾ ಇದ್ದೀನಿ, ಮಗದೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನುವವರು ಒಮ್ಮೆ ಯೋಚನೆ ಮಾಡಿ ಅದು ಸರಿ ಇದೆಯಾ ಇಲ್ವಾ, ಯಾವ ತರ ಅದು ರಿಟರ್ನ್ಸ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಚ್ಚರವನ್ನ ವಹಿಸ್ಬೇಕಾಗುತ್ತೆ. ಒಳ್ಳೇದಾಗ್ಲಿ ತುಲಾ ರಾಶಿ.